ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ನಮ್ಮ ಮೊದಲನೇ ಪ್ರಶ್ನೆ, ದೇಶದ ಮೊದಲ ಲಿಥಿಯಂ ಗಣಿಗಳ ಕಾರ್ಯಾಚರಣೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಏನಂದರೆ, ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಲಿಥಿಯಂ ಗಣಿಗಳ ಒಂದು ಕಾರ್ಯಾಚರಣೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಛತ್ತೀಸ್ಗಢ. ನೋಡಿ, ಛತ್ತೀಸ್ಗಢ ರಾಜ್ಯದಲ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಲಿಥಿಯಂ ಗಣಿಗಳಿಗೆ ಸಂಬಂಧಿಸಿದಂತೆ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇಲ್ಲಿ ಛತ್ತೀಸ್ಗಢದಲ್ಲಿ ನ್ಯೂಸಲ್ಲಿ ಕೊಡಲಾಯಿತು. ಏನಂತ ಕೊಡಲಾಗಿದೆ ಅಂದರೆ, ದೇಶದಲ್ಲೇ ಈ ಒಂದು ಲಿಥಿಯಂಗೆ ಸಂಬಂಧಿಸಿದಂಥ ಗಣಿ ಒಂದು ಕಾರ್ಯಾಚರಣೆ ಪ್ರಾರಂಭ ಎಲ್ಲಿ ರಾಜ್ಯದಲ್ಲಿ ಆಗುತ್ತದೆ ಅಂತ ನೀಡಲಾಗಿದೆ. ಅಂದರೆ ಛತ್ತೀಸ್ಗಢ ರಾಜ್ಯದಲ್ಲಿ ಈ ಒಂದು ಲಿಥಿಯಂ ಗಣಿ ಕಾರ್ಯಾಚರಣೆ ನಡೆಯಲಿದೆ. ಇದರ ಬಗ್ಗೆ ಕೆಲವು ಮಾಹಿತಿಯನ್ನು ಪಡೆಯೋದಾದರೆ, ಛತ್ತೀಸ್ಗಢದ ಕೋರ್ಬಾ ಜಿಲ್ಲೆಯ ಕಟ್ಗೋರಾ ಎಂಬಲ್ಲಿ ಶೀಘ್ರದಲ್ಲೇ ದೇಶದ ಮೊದಲ ಲಿಥಿಯಂ ಗಣಿಗಳ ಕಾರ್ಯಾಚರಣೆ ಶುರುವಾಗಲಿದೆ. ನೋಡಿ, ಇಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ. ಹಾಗಾದರೆ ಬನ್ನಿ ಈ ಲಿಥಿಯಂಗೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಲಿಥಿಯಂನಲ್ಲಿ ಕಬ್ಬಿಣದ ಅಂಶ ಕಂಡುಬರೋದಿಲ್ಲ. ನೋಡಿ, ಇದನ್ನು ಸಹಜ ತುಕ್ಕು ನಿರೋಧಕವಾಗಿದೆ. ಇದೊಂದು ಏನಪ್ಪ ಅಂತಂದರೆ, ಈ ಲಿಥಿಯಂನಲ್ಲಿ ಒಂದು ಕಬ್ಬಿಣದ ಅಂಶ ಕಂಡುಬರಲ್ಲ. ಇದು ತುಕ್ಕು ನಿರೋಧಕ ಹೊಂದಿರುವಂಥ ಒಂದು ಆಗಿದೆ. ಅಯಸ್ಕಾಂತೀಯ ಗುಣ ಹೊಂದಿರುವುದಿಲ್ಲ ಇದು. ಅದೇ ರೀತಿಯಾಗಿ ಇದೇನಪ್ಪ ಅಂತಂದರೆ ಅಯಸ್ಕಾಂತೀಯ ಗುಣವನ್ನು ಕೂಡ ಹೊಂದಿರುವುದಿಲ್ಲ. ಅದೇ ರೀತಿಯಾಗಿ ಲಿಥಿಯಂ ಹಗುರವಾದ ಲೋಹವಾಗಿದೆ. ನೋಡಿ, ಲಿಥಿಯಂ ಹಗುರವಾದ ಲೋಹವಾಗಿದೆ ಅಂತ ಹೇಳ್ತೀವಿ. ಲಿಥಿಯಂಗೆ ಮುಖ್ಯವಾಗಿ ವಿದ್ಯುತ್ ಶಕ್ತಿಯನ್ನು ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳುವ ಶಕ್ತಿಯನ್ನು ಇದೆ. ಅಂದರೆ ಲಿಥಿಯಂ ಏನಪ್ಪ ಅಂತಂದರೆ ವಿದ್ಯುತ್ ಶಕ್ತಿಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಏನಪ್ಪ ಅಂತಂದರೆ ಸಂಗ್ರಹಿಸಿಕೊಳ್ಳುವ ಒಂದು ಶಕ್ತಿಯನ್ನು ಹೊಂದಿರುವಂಥ ಲೋಹವಾಗಿದೆ ಅದು ಲಿಥಿಯಂ. ಹಾಗಾಗಿ ಏನು ಮಾಡ್ತಾರೆ ಅಂದ್ರೆ, ಇದನ್ನು ವಿದ್ಯುತ್ ಚಾಲಿತ ವಾಹನಗಳು, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್ ಮತ್ತು ಗಡಿಯಾರಗಳಿಗೆ ಬೇಕಾದ ಬ್ಯಾಟ್ರಿಗಳ ತಯಾರಿಕೆಯಲ್ಲಿ ಅತ್ಯಗತ್ಯ ಖನಿಜವಾಗಿದೆ ಅಂತ ಹೇಳ್ತೀವಿ. ಅಂದರೆ ಈ ಲಿಥಿಯಂ ಬಳಕೆ ಯಾವುದ್ಯಾವುದರಲ್ಲಿ ಬಳಕೆ ಮಾಡಲಾಗುತ್ತದೆ ಅಂದ್ರೆ, ಇದು ವಿದ್ಯುತ್ ಚಾಲಿತ ವಾಹನಗಳಾಗಿರ್ಬೋದು, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ಫೋನ್, ಅದೇ ರೀತಿಯಾಗಿ ಗಡಿಯಾರಗಳಿಗೆ ಬೇಕಾದ ಒಂದು ಬ್ಯಾಟ್ರಿಗಳಲ್ಲಿ, ಅಂದರೆ ಒಂದು ರಿಮೋಟ್ ಬ್ಯಾಟ್ರಿಗಳಲ್ಲಿ ಈ ಒಂದು ಲಿಥಿಯಂನ ಅಗತ್ಯವಾದ ಲೋಹವಾಗಿದೆ ಅಂತ ಹೇಳ್ತೀವಿ. ಅದನ್ನು ಬಳಕೆ ಮಾಡಲಾಗುತ್ತದೆ. ಬ್ಯಾಟ್ರಿಗಳಲ್ಲಿ ಕೂಡ ಇದನ್ನು ಬಳಕೆ ಮಾಡುತ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಕೆಳಗಿನ ಯಾವ ರಾಷ್ಟ್ರಗಳು ಲೇಸರ್ ಅಸ್ತ್ರವನ್ನು ಹೊಂದಿದೆ? ಅಂದರೆ ಯಾವ ರಾಷ್ಟ್ರಗಳು, ಇಲ್ಲಿ ಕಾಣುವಂಥ ರಾಷ್ಟ್ರಗಳಲ್ಲಿ ಯಾವುದು ಲೇಸರ್ ಅಸ್ತ್ರವನ್ನು ಹೊಂದಿರುವ ರಾಷ್ಟ್ರವಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ನೋಡಿ, ಮೇಲಿನ ಎಲ್ಲವೂ. ಅಂದರೆ ಅಮೇರಿಕಾ, ಚೀನಾ, ಭಾರತ, ಈ ಮೂರು ರಾಷ್ಟ್ರಗಳು ಏನಪ್ಪ ಅಂತಂದರೆ ಲೇಸರ್ ಅಸ್ತ್ರವನ್ನು ಹೊಂದಿರುವಂಥ ರಾಷ್ಟ್ರಗಳಾಗಿವೆ. ಅಮೇರಿಕಾ, ಚೀನಾ ಮೊದಲು ಹೊಂದಿದ್ದವು. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಭಾರತ ಇದನ್ನು ಪ್ರಯೋಗವನ್ನು ಮಾಡಿದೆ. ನ್ಯೂಸಲ್ಲಿ ಕೊಟ್ಟಿದ್ದೆ ನೋಡಿ, ಭಾರತದಿಂದ ಸ್ಟಾರ್ ವಾರ್ ರೀತಿ ದೇಶೀಯ ಅಸ್ತ್ರದ ಪ್ರಯೋಗ ಯಶಸ್ವಿಯಾಗಿ ನಡೆಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು DRDO ನಡೆಸಿದೆ. ನೋಡಿ, DRDO. ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಾದರೆ, DRDOದ ವಿಜ್ಞಾನಿಗಳ ತಂಡ ಸಂಪೂರ್ಣ ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿರುವ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅನ್ನು ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಪರೀಕ್ಷಿಸಲಾಯಿತು. ಅಂದರೆ ಆಂಧ್ರ ಪ್ರದೇಶದ ಕರ್ನೂಲ್ನ ಬಳಿ ಏನು ಮಾಡಿದ್ದಾರೆ ಅಂದ್ರೆ, ಈ ಡೈರೆಕ್ಟಿವ್ ಎನರ್ಜಿ ವೆಪನ್ ಎಂಬ ಒಂದು ಅಸ್ತ್ರವನ್ನು ಪರೀಕ್ಷೆ ನಡೆಸಲಾಗಿದೆ. ಇಲ್ಲಿ ಆಂಧ್ರ ಪ್ರದೇಶದ ಕರ್ನೂಲಿನಲ್ಲಿ. ಇದನ್ನು ಯಾರಪ್ಪ ಅಂದರೆ ವಿನ್ಯಾಸ ಮಾಡಿದವರು ಯಾರಂದರೆ DRDO ವಿಜ್ಞಾನಿಗಳು. ಇದರೊಂದಿಗೆ ಭಾರತ ಇದೇ ಮೊದಲ ಸಲ ಲೇಸರ್ ಅಸ್ತ್ರ ಹೊಂದಿರುವಂತಾಗಿದೆ. ಇದರಿಂದ ಇಂಥ ಸಾಮರ್ಥ್ಯ ಹೊಂದಿದ ಕೆಲವು ದೇಶಗಳ ಸಾಲಿಗೆ ಭಾರತವು ಕೂಡ ಸೇರಿದೆ ಅಂತ ಹೇಳ್ತೀವಿ. ಇದರಲ್ಲಿ ಯಾವ್ಯಾವ ದೇಶಗಳಿದ್ದಪ್ಪ ಅಂತಂದ್ರೆ ಅಮೇರಿಕಾ, ರಷ್ಯಾ, ಚೀನಾ ದೇಶಗಳು ಈ ಅಸ್ತ್ರ ಹೊಂದಿವೆ. ಇಸ್ರೇಲ್ ಕೂಡ ಇದರ ಅಭಿವೃದ್ಧಿಯಲ್ಲಿ ತೊಡಗಿದೆ ಅಂತ ಹೇಳ್ತೀವಿ. ಅಂದರೆ ಇಸ್ರೇಲ್ ಕೂಡ ಇದನ್ನು ಅಭಿವೃದ್ಧಿ ಮಾಡಲು ಕಾರ್ಯಾಚರಣೆ ನಡೆಸ್ತಾ ಇದೆ. ಈ ಭಾರತ ಇದು ನಡೆಸಲಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ
ಅಮೆರಿಕ, ರಷ್ಯಾ, ಚೀನಾಗಳು ದೇಶಗಳು ಈ ಅಸ್ತ್ರವನ್ನು ಹೊಂದಿರುವಂಥ ದೇಶಗಳಾಗಿವೆ ನೋಡಿ. ಭಾರತವು ಕೂಡ 4ನೇ ಒಂದು ದೇಶವಾಗಿದೆ. ಈ ಡೈರೆಕ್ಟೆಡ್ ಎನರ್ಜಿ ವೆಪನ್ ಏನಪ್ಪ ಅಂತ ನೋಡೋಣ. ಅಂದರೆ ಈ ಡೈರೆಕ್ಟೆಡ್ ಎನರ್ಜಿ ವೆಪನ್ ಇದು 30 ಕಿಲೋ ವ್ಯಾಟ್ ಸಾಮರ್ಥ್ಯದ ಲೇಸರ್ ಅಸ್ತ್ರ ಇದಾಗಿದೆ. ಅಂದರೆ ಲೇಸರ್ ಅಸ್ತ್ರವನ್ನು ಹೊಂದಿರುವಂಥ ಒಂದು ವೆಪನ್ ಆಗಿದೆ ಅಂತ ಹೇಳ್ತೀವಿ. ಅದು ಡೈರೆಕ್ಟೆಡ್ ಎನರ್ಜಿ ವೆಪನ್. ಇದು ವಿಮಾನ, ಕ್ಷಿಪಣಿ, ಡ್ರೋನ್, ಹೆಲಿಕಾಪ್ಟರ್ಗಳ ಸಮೂಹವನ್ನೇ ಧ್ವಂಸಗೊಳಿಸುವ ಲೇಸರ್ ಅಸ್ತ್ರವಾಗಿದೆ ಅಂತ ಹೇಳ್ತೀವಿ. ವಿಮಾನ ಆಗಿರ್ಬೋದು, ಕ್ಷಿಪಣಿ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು, ಅದೇ ರೀತಿಗೆ ಹೆಲಿಕಾಪ್ಟರ್ಗಳನ್ನು ಈ ಒಂದು ಧ್ವಂಸ ಮಾಡುವ ಒಂದು ಲೇಸರ್ ಅಸ್ತ್ರ ಇದಾಗಿದೆ. ಅದು ಡೈರೆಕ್ಟೆಡ್ ಎನರ್ಜಿ ವೆಪನ್. ಇದೊಂದು ಲೇಸರ್ ಅಸ್ತ್ರವಾಗಿದೆ ಅಂತ ಹೇಳ್ತೀವಿ. ಇದನ್ನು ಭಾರತ ಇತ್ತೀಚೆಗೆ ಪರೀಕ್ಷೆಯನ್ನು ಮಾಡಿ ಯಶಸ್ವಿಯಾಗಿದೆ. ಇದನ್ನು ಯಾವ್ಯಾವ ದೇಶ ಹೊಂದಿವೆ ಅಂದರೆ ಅಮೇರಿಕ, ರಷ್ಯಾ, ಚೀನಾ ದೇಶಗಳು ಹೊಂದಿವೆ. ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು. ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವು ಯಾವ ನಗರವನ್ನು ರತ್ನಾಪುರ ಎಂದು ಮರುನಾಮಕರಣ ಮಾಡಲು ನಿರ್ಧರಿಸಿದೆ? ಏನು ಮಾಡಿದೆ ಅಂದರೆ ಮಹಾರಾಷ್ಟ್ರ ಸರ್ಕಾರ ಏನು ಮಾಡಿದೆ ಅಂದರೆ ಈ ಒಂದು ರತ್ನಾಪುರ ಎಂದು ಯಾವ ನಗರವನ್ನು ಮರುನಾಮಕರಣ ಮಾಡಲು ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕುಲ್ದಾಬಾದ್ ಅಂತ ಹೇಳ್ತೀವಿ. ಅಂದರೆ ಕುಲ್ದಾಬಾದ್ ಮಹಾರಾಷ್ಟ್ರದಲ್ಲಿ ಕಂಡುಬರುವ ಒಂದು ಕುಲ್ದಾಬಾದ್ ನಗರವನ್ನು ಈ ರತ್ನಾಪುರ ಎಂದು ಮರುನಾಮಕರಣ ಮಾಡಲು ನಿರ್ಧಾರವನ್ನು ಮಹಾರಾಷ್ಟ್ರ ಸರ್ಕಾರ ಕೈಗೊಂಡಿದೆ. ಯಾಕಂದರೆ ಈ ಕುಲ್ದಾಬಾದ್ನ ಮೊದಲ ಹೆಸರು ಏನಿತ್ತಪ್ಪ ಅಂತಂದ್ರೆ ರತ್ನಾಪುರ ಇತ್ತು. ಏನು, ಕುಲ್ದಾಬಾದ್ನ ಮೊದಲ ಹೆಸರು ಏನಿತ್ತು ರತ್ನಾಪುರ ಇತ್ತು. ನಂತರ ಅಲ್ಲಿ ಮೊಘಲ್ ಆಳ್ವಿಕೆ ಸಮಯದಲ್ಲಿ ಅದರ ಒಂದು ಹೆಸರನ್ನು ಚೇಂಜ್ ಮಾಡ್ತಾರೆ. ಏನಂತ ಮಾಡ್ತಾರೆ? ಕುಲ್ದಾಬಾದ್ ಅಂತ ಮಾಡ್ತಾರೆ. ಈಗ ಆ ಕುಲ್ದಾಬಾದನ್ನು ಮತ್ತೆ ವಾಪಸ್ಸು ಅದೇ ರತ್ನಾಪುರ ಎಂದು ಮರುನಾಮಕರಣ ಮಾಡಲಾಗಿದೆ. ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಈ ಕುಲ್ದಾಬಾದನ್ನು ರತ್ನಾಪುರ ನಗರ ಎಂದು ಮರುನಾಮಕರಣ ಮಾಡಿದೆ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ಮಹಾರಾಷ್ಟ್ರ ಸರ್ಕಾರವು ಐತಿಹಾಸಿಕ ಪಟ್ಟಣವಾದ ಕುಲ್ದಾಬಾದನ್ನು ಅದರ ಮೂಲ ಹೆಸರಾದ ರತ್ನಾಪುರ ಎಂದು ಮರುನಾಮಕರಣ ಮಾಡಲು ಘೋಷಣೆಯನ್ನು ನೀಡಿದೆ ಅಂತ ಹೇಳ್ತೀವಿ. ಅಂದರೆ ಮೊದಲ ಹೆಸರು ಏನಿತ್ತಂದ್ರೆ ರತ್ನಾಪುರ ಇತ್ತು. ಆ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಯ ಸಮಯದಲ್ಲಿ ಅದನ್ನು ಕುಲ್ದಾಬಾದ್ ಎಂದು ಮರುನಾಮಕರಣ ಮಾಡಿರ್ತಾರೆ. ಈಗ ಅದನ್ನೇನು ಮಾಡ್ತಾಯಿದ್ದಾರೆ ಅಂದರೆ ಈ ಕುಲ್ದಾಬಾದ್ ನಗರವನ್ನು ಮತ್ತೆ ರತ್ನಾಪುರ ಎಂಬ ಒಂದು ಹೆಸರಿನಿಂದ ಮರುನಾಮಕರಣ ಮಾಡಲಾಗುತ್ತಿದೆ. ಎಲ್ಲಿ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ. ಮೂಲತಃ ರತ್ನಾಪುರ ಎಂದು ಕರೆಯಲ್ಪಡುತ್ತಿದ್ದ ಈ ಸ್ಥಳದ ಹೆಸರನ್ನು ಮೊಘಲರ ಕಾಲದಲ್ಲಿ ಇದನ್ನು ಬದಲಾಯಿಸಲಾಗಿರುತ್ತದೆ. ಈ ಪಟ್ಟಣವು ಛತ್ರಪತಿ ಸಂಭಾಜಿ ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ ಅಂತ ಹೇಳ್ತೀವಿ. ಅಂದರೆ ಎಲ್ಲಂದರೆ ಈ ಒಂದು ಛತ್ರಪತಿ ಸಂಭಾಜಿನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಏನಪ್ಪ ಅಂತಂದರೆ ಈ ಒಂದು ರತ್ನಾಪುರ ನಗರ ಕಂಡುಬರ್ತದೆ. ಕುಲ್ದಾಬಾದನ್ನು ಸಂತರ ಕಣಿವೆ ಎಂದು ಕರೆಯಲಾಗುತ್ತದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಅಂದರೆ ಏನಂದರೆ ಸಂತರ ಕಣಿವೆ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಅಂದರೆ ಕುಲ್ದಾಬಾದ್ ಅನ್ನು ಸಂತರ ಕಣಿವೆ ಎಂದು ಕರೆಯುತ್ತಾರೆ ಹೇಳ್ತೀವಿ. ಸಂತರ ಕಣಿವೆ ಎಂದು ಯಾವುದು ಕರೀತಾರೆ? ಕುಲ್ದಾಬಾದ್ಗೆ ಕರೆಯುತ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಟ್ರೀ ಮ್ಯಾನ್ ಎಂದ ಖ್ಯಾತಿ ಪಡೆದಿರುವ ರಾಮಯ್ಯ ಅವರು ಯಾವ ರಾಜ್ಯದವರು? ಏನಪ್ಪ ಅಂತಂದರೆ ಟ್ರೀ ಮ್ಯಾನ್ ಎಂದು ಒಬ್ಬ ವ್ಯಕ್ತಿ ಏನಂದರೆ ಖ್ಯಾತಿಯನ್ನು ಪಡೆದಿರ್ತಾರೆ. ಆ ವ್ಯಕ್ತಿ ಯಾವ ರಾಜ್ಯದವರು ಆಗಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ತೆಲಂಗಾಣ ಇದಕ್ಕೆ ಸರಿಯಾದ ಉತ್ತರ ಇದೆ. ಟ್ರೀ ಮ್ಯಾನ್ ರಾಮಯ್ಯ ವಿಧಿವೇಶ ಅಂತ ನ್ಯೂಸಲ್ಲಿ ಕೊಟ್ಟಾರಾಗಿದೆ ನೋಡಿ. ಇದರ ಬಗ್ಗೆ ನೋಡೋದಾದರೆ, ಟ್ರೀ ಮ್ಯಾನ್ ವನ್ಯಜೀವಿ ಎಂದೇ ಜನಪ್ರಿಯರಾಗಿದ್ದ ತೆಲಂಗಾಣದ ಪದ್ಮಶ್ರೀ ಪುರಸ್ಕೃತರಾದ ಶ್ರೀ ರಾಮಯ್ಯ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಯಾರು? ರಾಮಯ್ಯ ಅವರು. ಇವರು ತೆಲಂಗಾಣ ರಾಜ್ಯದವರು. ಇತ್ತೀಚೆಗೆ ಏನಂದರೆ ಇವರು ನಿಧನರಾಗಿದ್ದಾರೆ. ಇವರನ್ನು ಟ್ರೀ ಮ್ಯಾನ್ ಮತ್ತು ವನ್ಯಜೀವಿ ಎಂದೇ ಜನಪ್ರಿಯವಾಗಿ ಇರುವಂಥ ವ್ಯಕ್ತಿಯಾಗಿದ್ದಾರೆ. ಹಲವು ದಶಕಗಳಿಂದ 1 ಕೋಟಿಗೂ ಅಧಿಕ ಸಸ್ಯಗಳನ್ನು ನೆಟ್ಟಿದ್ದ ರಾಮಯ್ಯ ಸಮಾಜ ಸೇವೆಯನ್ನು ಪರಿಗಣಿಸಿ 2017ರಲ್ಲಿ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿತ್ತು. ಅಂದರೆ ಇವರಿಗೇನೆಂದರೆ 2017ರಲ್ಲಿ
ಈ ಒಂದು ಸಮಾಜ ಸೇವೆಯನ್ನು ಪರಿಗಣಿಸಿ ಏನಂದರೆ ಈ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿರ್ತಾರೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿಯಾಗಿದ್ದಾರೆ ಯಾರು? ರಾಮಯ್ಯ ಅವರು. ರಾಮಯ್ಯ ಕಳೆದ 5 ದಶಕಗಳಿಂದ 1 ಕೋಟಿಗೂ ಹೆಚ್ಚು ಸಸಿಗಳನ್ನು ನೆಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಮರಗಳನ್ನು ಬೆಳೆಸಿದ್ದಾರೆ. 1 ಕೋಟಿಗೂ ಹೆಚ್ಚು ಮರಗಳನ್ನು 5 ದಶಕಗಳಲ್ಲಿ ನೆಟ್ಟಿದ್ದಾರೆ ಅಂತ ಹೇಳ್ತೀವಿ. ಇವರು ತೆಲಂಗಾಣ ರಾಜ್ಯದವರು. 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ ಇವರಿಗೆ ಅಂತ. ಟ್ರೀ ಮ್ಯಾನ್ ಅಂದರೆ ಯಾರು ಅಂತ ಗೊತ್ತಿರಬೇಕು. ಯಾರು? ರಾಮಯ್ಯ. ಇವರು ಯಾವ ರಾಜ್ಯದವರು? ತೆಲಂಗಾಣ ರಾಜ್ಯದವರು. ಈ ಮಾಹಿತಿ ನಿಮ್ಗೆ ಗೊತ್ತಾದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ADB ಅಂತ ಕರಿತೀವಿ ನಾವು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADBನ ಒಂದು ಕೇಂದ್ರ ಕಚೇರಿ ಕಂಡುಬರುವ ಒಂದು ಯಾವ ಸ್ಥಳ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಲೀನಾ. ಅಂದರೆ ಫಿಲಿಪೈನ್ ದೇಶದ ಮಲೀನಾದಲ್ಲಿ ಏನಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಒಂದು ಕೇಂದ್ರ ಕಚೇರಿ ಕಂಡುಬರುತ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ADB ಅಂತ ಅಂತೀವಿ ನಾವು. ಇದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ ವರದಿಯಲ್ಲಿ ಭಾರತದ GDP ಬೆಳವಣಿಗೆಯನ್ನು ಅಂದಾಜಿಸಿದೆ. ಇದೇನು ಮಾಡಿದೆ ಅಂದರೆ ಭಾರತದ ಒಂದು GDP ಬೆಳವಣಿಗೆಯನ್ನು ಏನು ಮಾಡಿದ? ಅಂದಾಜನ್ನು ಮಾಡಿದೆ. ಯಾವುದು? ADB ಬ್ಯಾಂಕ್. 2025ರ ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆಯು 6.7% ಇರಲಿದೆ ಎಂದು ಅಂದಾಜಿಸಲಾಗಿದೆ. ಎಷ್ಟಂತ? 6.7% ಈ ಭಾರತದ ಒಂದು GDP ಇರಲಿದೆ ಅಂತ ADB ಬ್ಯಾಂಕ್ ಏನು ಮಾಡಿದೆ ಅಂದರೆ ಅಂದಾಜನ್ನು ಮಾಡಿದೆ. ಹಾಗಾದರೆ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ADB ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಅಂತ ಕರಿತೀವಿ. ಡಿಸೆಂಬರ್ 1966ರಲ್ಲಿ ಸ್ಥಾಪಿಸಲಾದ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಇದಾಗಿದೆ. ಅಂದರೆ ಏನಪ್ಪ ಅಂತಂದರೆ ಇದನ್ನು ಸ್ಥಾಪನೆ ಮಾಡಿದವಾಗ 1966ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದೊಂದು ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿದೆ ನೋಡಿ. ಏಷ್ಯಾ ಪೆಸಿಫಿಕ್ ಪ್ರದೇಶದ ದೇಶಗಳ ನಡುವೆ ಆರ್ಥಿಕ ಬೆಳವಣಿಗೆ ಮತ್ತು ಸಹಕಾರವನ್ನು ಉತ್ತೇಜಿಸುವುದು ಇದರ ಪ್ರಾಥಮಿಕ ಉದ್ದೇಶವಾಗಿದೆ ಅಂತ ಹೇಳ್ತೀವಿ. ADB ಬ್ಯಾಂಕ್ದು ಏನಪ್ಪ ಅಂತಂದರೆ ಒಂದು ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಒಂದು ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಅದೇ ರೀತಿಯಾಗಿ ಸಹಕಾರವನ್ನು ಉತ್ತೇಜಿಸುವ ಒಂದು ಕೆಲಸವನ್ನು ಇದೇನು ಮಾಡ್ತಂದ್ರೆ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೊಂದಿದೆ. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡುಬರ್ತಂದರೆ ಮಲೀನಾದಲ್ಲಿ ಕಂಡುಬರ್ತದೆ. ಇದು ಫಿಲಿಪೈನಲ್ಲಿ ಕಂಡುಬರುತ್ತೆ ನೋಡಿ. ಫಿಲಿಪೈನ್ ರಾಷ್ಟ್ರದಲ್ಲಿ ಮಲೀನಾ ಒಂದು ಸ್ಥಳದಲ್ಲಿ ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಕಂಡುಬರುತ್ತದೆ. ಸದಸ್ಯ ರಾಷ್ಟ್ರಗಳು ಬಂಡವಾಳದ ಚಂದಾದಾರಿಕೆಗೆ ಅನುಗುಣವಾಗಿ ಮತದಾನದಲ್ಲಿ ಮೇಲುಗೈ ಸಾಧಿಸಬಹುದಾಗಿದೆ. ಏನಪ್ಪ ಅಂತಂದರೆ ಈ ಒಂದು ಸದಸ್ಯ ರಾಷ್ಟ್ರಗಳಿರ್ತಾವಲ್ಲ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ಅವು ಬಂಡವಾಳದ ಒಂದು ಚಂದಾದಾರಿಗೆ ಅನುಗುಣವಾಗಿ ಮತದಾನದಲ್ಲಿ ಏನಪ್ಪ ಅಂತಂದರೆ ಅವರು ಮೇಲುಗೈ ಸಾಧಿಸಬಹುದು. ಹಾಗಾದರೆ ADBಯ ಒಂದು 5 ದೊಡ್ಡ ಒಂದು ಷೇರುದಾರರು ಯಾವ್ಯಾವ ರಾಷ್ಟ್ರಗಳಿದ್ದಾವೆ ಅಂತ ನೋಡಿಕೊಳ್ಳೋಣ. ಅದರಲ್ಲಿ ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ ಇವು ಏನಪ್ಪ ಅಂತಂದರೆ ಸಮವಾಗಿ ಒಟ್ಟು ಷೇರುಗಳಲ್ಲಿ 15.6% ಇದೆ ಇದರದ್ದು. ಯಾವ್ಯಾವು? ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ನ ಒಂದು ಷೇರು ಎಷ್ಟಪ್ಪ ಅಂತಂದರೆ 15.6% ಇದೆ ಇದರದ್ದು. ಅದೇ ರೀತಿಯಾಗಿ ಫಿಲಿಪೈನ್ಸ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಅಂದರೆ ಚೀನಾ ದೇಶದ ಎಷ್ಟಿದೆಪ್ಪ ಅಂತಂದರೆ ಷೇರು ಎಷ್ಟಿದೆ ಅಂದರೆ 6.4% ಚೀನಾ ದೇಶದ ಒಂದು ಷೇರಿದೆ. ಅದೇ ರೀತಿಯಾಗಿ ಭಾರತದ ಒಂದು ಶೇರ್ ಎಷ್ಟು ಕಂಡು ಬರ್ತದೆ ಅಂದರೆ 6.3% ಶೇರು ಭಾರತ ಕಂಡು ಬರ್ತದೆ. ಆಸ್ಟ್ರೇಲಿಯಾದು 5.18% ಆಸ್ಟ್ರೇಲಿಯಾದ ಒಂದು ಷೇರು ಕಂಡುಬರುತ್ತದೆ. ಇವೇನಪ್ಪ ಅಂತಂದರೆ ADBಯ ಒಂದು 5 ದೊಡ್ಡ ಷೇರುದಾರರ ರಾಷ್ಟ್ರಗಳಾಗಿವೆ ನೋಡಿ. ಭಾರತ ಎಷ್ಟು ಕಂಡು ಬರ್ತದೆ ಇದಕ್ಕೆ ಇಂಪಾರ್ಟೆಂಟ್ ಆಗ್ತದೆ. 6.3% ADB ಬ್ಯಾಂಕ್ನಲ್ಲಿ ಒಂದು ಷೇರು ಕಂಡುಬರುವ ಒಂದು ರಾಷ್ಟ್ರವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದೊಂದಿಗೆ ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ ಅಂದರೆ CPF ಅಂತ ಹೇಳ್ತೀವಿ. ಇದು ಸಹಿ ಹಾಕಿದ ಮೊದಲ ಆಫ್ರಿಕನ್ ರಾಷ್ಟ್ರ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಏನಪ್ಪ ಅಂತಂದರೆ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದೊಂದಿಗೆ ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ಗೆ ಸಹಿ ಹಾಕಿದ ಮೊದಲ ಆಫ್ರಿಕನ್ ರಾಷ್ಟ್ರ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ಆಫ್ರಿಕನ್ ಒಂದು ರಾಷ್ಟ್ರ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ಗೆ ಸಹಿ ಹಾಕಿದೆ ನೋಡಿ. ಅದು ಯಾವುದಂತ ಕೇಳಲಾಗಿದೆ, ಯಾವ ರಾಷ್ಟ್ರ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ
ಮಾರಿಷಸ್ ರಾಷ್ಟ್ರ ಈ ಒಂದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದೊಂದಿಗೆ ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ಗೆ ಸಹಿ ಹಾಕಿದ ಆಫ್ರಿಕನ್ ಮೊದಲ ರಾಷ್ಟ್ರ ಆಗಿದೆ ನೋಡಿ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂದರೆ ISA ಅಂತ ಹೇಳ್ತೀವಿ. ಇದರೊಂದಿಗೆ ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ಗೆ ಸಹಿ ಹಾಕಿದ ಮೊದಲ ಆಫ್ರಿಕನ್ ರಾಷ್ಟ್ರ ಮಾರಿಷಸ್ ಆಗಿದೆ ನೋಡಿ. ಬಾಂಗ್ಲಾದೇಶ, ಭೂತಾನ ಮತ್ತು ಕ್ಯೂಬಾ ನಂತರ ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ಗೆ ಸಹಿ ಹಾಕಿದ ಜಾಗತಿಕ 4ನೇ ದೇಶವು ಕೂಡ ಇದಾಗಿದೆ. ಅಂದರೆ 4ನೇ ದೇಶ ಇದಾಗಿದೆ ನೋಡಿ. ಅಂದರೆ ಬಾಂಗ್ಲಾದೇಶ ಇದೆ, ಭೂತಾನ್ ಇದೆ ಮತ್ತು ಕ್ಯೂಬಾ ಇದೆ. ಈ 3 ದೇಶಗಳು ಏನು ಮಾಡಿದೆ ಅಂದರೆ ಈ ಒಂದು ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ಗೆ ಸಹಿ ಹಾಕಿದವು. 4ನೇ ದೇಶವಾಗಿ ಈಗ ಮಾರಿಷಸ್ ಸಹಿ ಹಾಕಿದೆ. 4ನೇ ದೇಶ ಅದು ಮಾರಿಷಸ್. ಹಾಗಾದರೆ ಈ ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಇದೊಂದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಂದರೆ ISI ತನ್ನ ಸದಸ್ಯ ರಾಷ್ಟ್ರಗಳೊಂದಿಗೆ ದೀರ್ಘ ಮತ್ತು ಮಧ್ಯಮಾವಧಿಯ ಸಹಕಾರವನ್ನು ಸುಗಮಗೊಳಿಸಲು ಅಭಿವೃದ್ಧಿಪಡಿಸಿದ ಒಂದು ಕಾರ್ಯತಂತ್ರದ ಉಪಕ್ರಮವಾಗಿದೆ ನೋಡಿ. ಇದೇನಪ್ಪ ಅಂತಂದರೆ ಒಂದು ದೀರ್ಘದವರೆಗೆ ಅಂತಾರಾಷ್ಟ್ರೀಯ ಒಂದು ಸೌರ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಏನು ಮಾಡಿದವು ಅಂದರೆ ಒಂದು ದೀರ್ಘದವರೆಗೆ ಅದೇ ರೀತಿಯಾಗಿ ಮಧ್ಯಮ ಅವಧಿಯವರೆಗೆ ಒಂದು ಸಹಕಾರವನ್ನು ಸುಗಮಗೊಳಿಸಲು ಅಭಿವೃದ್ಧಿಪಡಿಸಿದ ಒಂದು ಕಾರ್ಯತಂತ್ರ ಇದಾಗಿದೆ ಅಂತ ಹೇಳ್ತೀವಿ. ಇದು ಜಂಟಿ ಸೌರಶಕ್ತಿ ಯೋಜನೆಗಳ ಮೂಲಕ ಶುದ್ಧ ಇಂಧನ ಪರಿವರ್ತನೆಯನ್ನು ವೇಗಗೊಳಿಸುತ್ತದೆ. ಇದರಿಂದ ಏನಾಗುತ್ತದೆ ಅಂದ್ರೆ ಒಂದು ಶುದ್ಧ ಇಂಧನವನ್ನು ಪರಿವರ್ತನೆ ಮಾಡಲು ಇವು ವೇಗವನ್ನು ಮಾಡುತ್ತದೆ ಅಂತ ಹೇಳ್ಬೋದು. ಯಾವುದು ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ನಲ್ಲಿ ಏನು ಕಂಡು ಬರ್ತದೆ ಅಂದ್ರೆ ಒಂದು ಸೌರ ಶಕ್ತಿ ಯೋಜನೆ ಮಾಡಿರ್ತಾರಲ್ಲ ರಾಷ್ಟ್ರಗಳು, ಆ ರಾಷ್ಟ್ರಗಳು ಏನಪ್ಪ ಅಂತಂದರೆ ಅವು ಶುದ್ಧ ಇಂಧನವನ್ನು ಪರಿವರ್ತನೆ ಮಾಡುವ ಅದೇ ರೀತಿಗೆ ಅದನ್ನು ವೇಗಗೊಳಿಸಲು ಆದಷ್ಟು ಬೇಗ ಒಂದು ವೇಗವನ್ನು ಮಾಡಲು ಇದನ್ನು ಶುರು ಮಾಡಿದೆ ಅಂತ ಹೇಳ್ತೀವಿ. ಅದು ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್. ಇದರಲ್ಲಿ 4ನೇ ದೇಶವಾಗಿ ಒಂದು ಮಾರಿಷಸ್ ದೇಶ ಸಹಿ ಹಾಕಿದೆ. ಈ ದೇಶ ಈ ಒಂದು ವಿಷಯಕ್ಕೆ ಕಂಟ್ರಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳು ಕೂಡ ಆದಷ್ಟು ಬೇಗ ಶೇರ್ ಮಾಡಿ ಅಂತ ಹೇಳ್ತೀನಿ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.